ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್, ಏನಾಗಬೇಕಿತ್ತು? ಸಿಸ್ಟರ್ ಸುನೀತಾ ಅವರಿದ್ದಾರಾ? ಮೇಡಮ್ ಅವರು ಡ್ಯೂಟಿ ಮುಗಿಸ್ಕೊಂಡು ಹೊರಟೋದ್ರಲ್ಲ. ಏನು ಮಾಡೋದು ಇವಾಗ? ಅವ್ರನ್ನ ಮತ್ತೆ ನೈಟ್ ಡ್ಯೂಟಿಗೆ ಬರ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟೋ ತನಕ ಕಾಯೋಕ್ಕಾಗಲ್ಲ ಮೇಡಮ್. ಅವ್ರ ಮೊಬೈಲ್ ನಂಬರ್ ಅಥವಾ ಅಡ್ರೆಸ್ ಇದೆಯಾ? ನಾವೇ ಹೋಗಿ ಮೀಟ್ ಮಾಡ್ತೀವಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಸರ್ ಇಲ್ಲ, ಫೋನ್ ನಂಬರು ಅಡ್ರೆಸ್ ಆ ರೀತಿ ಎಲ್ಲ ಕೊಡೋದಕ್ಕಾಗಲ್ಲ ಸರ್. ಮ್ಯಾಮ್ ಪ್ಲೀಸ್ ಆ ಥರ ಹೇಳಿಬಿಡಿ, ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಮೇಡಮ್, ಕೊಡೋದಕ್ಕಾಗಲ್ಲ ಆ ಥರ ಎಲ್ಲ, ಫೋನ್ ನಂಬರು ಅಡ್ರೆಸ್ ಎಲ್ಲ. ಪ್ಲೀಸ್ ಮೇಡಮ್, ಇಲ್ಲ ಅಂತ ಹೇಳಿಬಿಡಿ. ನೀವು ನಂಬರ್ ಕೊಟ್ಟರೆ ತುಂಬ. ಹಲೋ ಡಾಕ್ಟರ್. ಹಲೋ, ನೀನೇನಮ್ಮ ಇಲ್ಲಿ? ಅಪ್ಪಾಜಿ ಚೆನ್ನಾಗಿದ್ದಾರೆ ತಾನೇ? ಅವ್ರು ಚೆನ್ನಾಗಿದ್ದಾರೆ. ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಏನು? ಸಿಸ್ಟರ್ ಸುನೀತಾ ಇದ್ದಾರಲ್ಲ, ಅವ್ರ ನಂಬರ್ ಬೇಕಾಗಿತ್ತು ಸರ್. ಯಾಕಮ್ಮ? ಓಕೆ ನೋಡಿ, ಇವರಿಗೆ ಅವ್ರ ಅಡ್ರೆಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಓಕೆ ಬಾಯ್. ಅಂದರೆ ನೀನು ಹೋಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ? ನನ್ನ ಜೊತೆ ಇರೋದಕ್ಕೆ ನಿನ್ಗಿಷ್ಟ ಇಲ್ವಾ? ಯಾಕಕ್ಕ ಹಿಂಗೆಲ್ಲ ಮಾತಾಡ್ತೀಯ? ನಾನು ಏನಕ್ಕೆ ಹೋಗ್ತಿದ್ದೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಮತ್ತು ತಿರ್ಗಾ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಸರಿ ಬಿಡು, ನಿನ್ನಿಷ್ಟ. ಒಂದು ನಿಮಿಷ ಇರು. ನಾ ಹೋಗಿ ಬರ್ತೀನಿ. ತಗೋ. ನೀನು ಮೈಸೂರಿಗೆ ಹೋದ್ಮೇಲೆ ಅಲ್ಲಿ ನಿನಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಯಾರಿಗಾದ್ರೂ ಆ ಚೀಟಿ ತೋರಿಸು. ಆಮೇಲೆ ಅದರಲ್ಲಿ ನನ್ನ ಫೋನ್ ನಂಬರ್ ಬರೆದಿದ್ದೀನಿ. ಏನೇ ಕಷ್ಟ ಬರಲಿ ನನಗೆ ಫೋನ್ ಮಾಡು, ಸರಿನಾ? ಬಾ, ಇವಾಗ ನೀನು ಬಸ್ ಸ್ಟಾಪಿಗೆ ಬಿಟ್ಟು ಬರ್ತೀನಿ. ಬೇಡ ಅಕ್ಕ, ನನಗೆ ಗೊತ್ತು ನೀನು ಕೆಲ್ಸಕ್ಕೆ ಹೋಗಬೇಕು ಅಂತ. ನನಗೆ ಈ ಊರೇನು ಹೊಸದಲ್ವಲ್ಲ, ನಾನೇ ಹೋಗ್ತೀನಿ. ಶ್ರುತಿ, ನಿಂಗೆ ಚಿನ್ನು ಸುನೀತನ ಮನೇಲೆ ಇರ್ತಾಳೆ ಅಂತ ನಂಬಿಕೆ ಇದೆಯಾ? ಖಂಡಿತ ಇದೆ. ಹೇಳ್ತಿದ್ದೀನಲ್ಲ, ಚಿನ್ನುಗೆ ಸುನೀತಾ ಬಿಟ್ಟರೆ ಬೇರೆ ಯಾರೂ ಪರಿಚಯ ಇಲ್ಲ. ಅದು ಅಲ್ಲದೆ ಅವಳ ಹತ್ರ ಹಣ ಇಲ್ಲ ಬೆಂಗಳೂರು ಬಿಟ್ಟು ಹೋಗೋದಕ್ಕೆ. ನೀನು ಸುಮ್ಮನೆ ಅಪ್ಶಕನ ನುಡಿಬೇಡ, ಸುಮ್ಮನೆ ಗಾಡಿ ಓಡಿಸು. ನಿನ್ನನ್ನು ಕಳಿಸೋದಕ್ಕೆ ನನಗೆ ಯಾಕೋ ಮನಸ್ಸೇ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ನಿರ್ಧಾರ ಬದಲಾಯಿಸ್ಕೋ ಲಕ್ಷ್ಮಿ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ ಸುನೀತಕ್ಕ? ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಹೇಳು? ನೀನು ಕಳ್ಸಿದ ಕಡೆ ತಾನೇ ಹೋಗ್ತಾ ಇದ್ದೀನಿ. ನಾನು ಅಲ್ಲಿ ತಲುಪಿದ ತಕ್ಷಣ ನಿನಗೆ ಫೋನ್ ಮಾಡ್ತೀನಿ. ಅಳ್ಬೇಡ ಸುನೀತಕ್ಕ. ಲಕ್ಷ್ಮಿ, ಹೋಗ್ಬಿಡ್ವಾ? ಚಿನ್ನು ನಿಮ್ಮ ಮನೆಗೆ ಬಂದಿದ್ದಾಳಾ? ಚಿನ್ನು, 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 ಚಿನ್ನು. ನೀವು ನಿಮ್ಮ ಮನೆ ಕೆಲಸದವಳು ಹುಡ್ಕೊಂಡು ಬಂದ್ರ ಅಥವಾ ನಿಮ್ಮ ಹೆಂಡ್ತಿನ ಹುಡ್ಕೊಂಡು ಬಂದ್ರ? ನೀವು ನಿಮ್ಮ ಮನೆ ಕೆಲಸದವಳು ಹುಡ್ಕೊಂಡು ಬಂದಿದ್ರೆ ಈ ಪ್ರಪಂಚದಲ್ಲಿ ಮನೆ ಕೆಲಸ ಮಾಡ್ತೀನಿ ಅನ್ನೋರಿಗೆ ಎಲ್ಲಿ ಬೇಕಾದರೂ ಕೆಲಸ ಸಿಗುತ್ತೆ. ಅದೇ ನೀವು ನಿಮ್ಮ ಹೆಂಡ್ತಿನ ಹುಡ್ಕೊಂಡು ಬಂದಿದ್ರೆ ಅವಳು ಎಲ್ಲಿದ್ದಾಳೆ ಅಂತ ನಾನು ಈಗಲೇ ಹೇಳ್ತೀನಿ. ಈಗ ಹೇಳಿ, ನಿಮಗೆ ನಿಮ್ಮ ಮನೆ ಕೆಲಸದವಳು ಬೇಕಾ ಅಥವಾ ನಿಮ್ಮ ಹೆಂಡ್ತಿ ಬೇಕಾ? ಚಿನ್ನು, ಚಿನ್ನು, ಈಗ ಹೇಳಿ, ನಿಮ್ಗೆ ಯಾರು ಬೇಕು? ನಿಮ್ಮ ಮನೆ ಕೆಲಸದವಳ ಅಥವಾ ನಿಮ್ಮ ಹೆಂಡ್ತಿನ? ಯಾಕೆ ಸರ್ ಏನು ಮಾತಾಡ್ತಾ ಇಲ್ಲ? ಚಂದು, ಚಂದು, ಚಂದು,
ಚಿನ್ನು ಈ ಮನೆಗೆ ಬಂದಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಈ ಸೀರೆನೆ. ಸುನೀತಾ, ನನ್ನ ತಂಗಿ ಚಿನ್ನು ಎಲ್ಲಿ? ಸುನೀತಾ ಹೇಳಿ, ನಿಮ್ ಕಾಲಕ್ಕೆ ಬಿಡ್ತೀನಿ, ಪ್ಲೀಸ್ ಹೇಳಿ. ನಿನ್ನ ತಂಗಿ ಅವಳ ಗಂಡನ ಜೊತೆ ಬಾಳೋ ಭಾಗ್ಯ ಕೇಳ್ಕೊಂಡು ಬರದೇ ಇರ್ಬೋದು, ಆದರೆ ನಿನ್ನಂಥ ಅಕ್ಕನ ಪಡ್ಕೊಳ್ಳೋ ಪುಣ್ಯ ಮಾಡಿದಾಳೆ. ನಿಜ, ಲಕ್ಷ್ಮಿ ನಮ್ಮನೇಲೇ ಇದ್ಲು, ನನ್ನ ಜೊತೆಲೇ ಇದ್ಲು. ಚಿನ್ನು ಇಲ್ಲೇ ಇದ್ಲು, ಈಗ ತಾನೇ ಹೋದ್ಲು. ನೀವೊಂದು 10 ನಿಮಿಷ ಬೇಗ ಬಂದಿದ್ರೆ ಅವಳು ನಿಮಗೆ ಸಿಗ್ತಾ ಇದ್ಲು. ಎಲ್ಲಿಗೆ ಹೋದ್ಲವಳು? ಯಾವಾಗ ವಾಪಸ್ ಬರ್ತಾಳೆ? ಅವಳು ಯಾವಾಗ ಬರ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಹಾಗಂದ್ರೆ ಏನರ್ಥ? ಸ್ವಲ್ಪ ದಿನಕ್ಕೆ ಮುಂಚೆ ಅವಳು ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ಲು. ನಾನು ಇಲ್ಲೇ ಬೆಂಗಳೂರಲ್ಲೇ ಎಲ್ಲಾದರೂ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದೆ. ಆದರೆ ಅವಳು ನನಗೆ ಬೆಂಗಳೂರಲ್ಲಿ ಕೆಲಸ ಬೇಡ, ಬೇರೆ ಎಲ್ಲಾದರೂ ಕೆಲಸ ಕೊಡಿಸಿ ಅಂದ್ಲು. ಮೈಸೂರಲ್ಲಿ ನನಗೆ ಪರಿಚಯ ಇರೋರೊಬ್ಬರಿದ್ರು, ವಯಸ್ಸಾದವರು. ಅವ್ರನ್ನ ನೋಡ್ಕೊಳ್ಳೋಕೆ ಯಾರಾದರೂ ಬೇಕಾಗಿತ್ತು, ಅದಕ್ಕೆ ಚಿನ್ನಗೆ ಆ ಕೆಲಸ ಕೊಡಿಸಿದ್ದೀನಿ. ನಿಮ್ಮಿಬ್ಬರಿಗೂ ಅವಳು ಬೆಂಗಳೂರು ಬಿಟ್ಟು ಹೋಗಬಾರ್ದು ಅಂತ ಈಗಲೂ ಅನ್ಸಿದ್ರೆ ಬೇಗ ಹೋಗಿ ಅವಳನ್ನ ತಡೀರಿ. ಯಾವ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾಳೆ? ಇಲ್ಲಿ 2 ಬಸ್ ಸ್ಟಾಪ್ ಇದೆ, ಒಂದು ಸಿವಿಲ್ ಬಸ್ ಸ್ಟಾಪು, ಇನ್ನೊಂದು ಗೌರ್ಮೆಂಟ್ ಬಸ್ ಸ್ಟಾಪು. ಅವಳು ಯಾವ ಕಡೆ ಹೋದ್ಲು ಅಂತ ನನಗೆ ಗೊತ್ತಿಲ್ಲ. ಸರಿ, ನಾವು ಅಲ್ಲೇ ಹೋಗಿ ನೋಡ್ತೀವಿ. ಬಾ ಚಂದ. ಒಂದು ನಿಮಿಷ ಶ್ರುತಿ, ಇಬ್ರು ಒಂದೇ ಕಡೆ ಹೋಗೋದು ಬೇಡ. ನೀ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಹೋಗು, ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೋಗು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು ಮೇಡಮ್. ಸರ್, ನಿಮ್ಮಿಬ್ಬರ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಈ ಪ್ರಪಂಚದಲ್ಲಿ ಒಬ್ಬ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅಂತ ಗಂಡಸಾದ ನಿಮಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಲಕ್ಷ್ಮಿ ಕೈ ಬಿಡಬೇಡಿ, ಅವಳಿಗೊಂದು ಬಾಳ್ ಕೊಡಿ. ಅಣ್ಣ, ಮೈಸೂರಿಗೆ ಹೋಗೋ ಬಸ್ ಎಷ್ಟೊತ್ತಿಗೆ ಬರ್ತದೆ? ಇಲ್ಲೇ ಬರುತ್ತಮ್ಮ, ಬರ್ತೀನಿ ಸ್ವಲ್ಪ ಹೊತ್ತು ಬರುತ್ತೆ. ಹಲೋ, ಎಲ್ಲಿದ್ಯಾ ಗೊಂಬೆ? ಚಿನ್ನು ಸಿಕ್ಕದ್ಲಾ? ಅವಳ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಾನು ಚಂದು ನರ್ಸ್ ಸುನೀತಾ ಅವ್ರ ಮನೆಗೆ ಹೋಗಿದ್ವಿ. ಅದೇ ಪಾಪ ಟ್ರೀಟ್ಮೆಂಟ್ ತೊಗೋತಿದಾರಲ್ಲ, ಆ ಹಾಸ್ಪಿಟಲ್ ನರ್ಸ್ ಸುನೀತಾ. ಅದೇ ಚಿನ್ನುಗೆ ಹೆಲ್ಪ್ ಮಾಡಿದ್ರಲ್ಲ, ಅವ್ರ ಮನೆಗೆ ಹೋಗಿದ್ವಿ. ಚಿನ್ನು ಅಲ್ಲಿಗೆ ಹೋಗಿದ್ಲಂತೆ, ಆದರೆ ನಾವು ಹೋಗೋಷ್ಟರಲ್ಲಿ ಅವಳು ಹೊರಟ್ಬಿಟ್ಟಿದ್ಲು. ಸುನೀತಾ ಅವರು ಚಿನ್ನುಗೆ ಯಾವುದೋ ಅಡ್ರೆಸ್ ಕೊಟ್ಬಿಟ್ಟು ಕಳಿಸಿದಾರಂತೆ. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ವಿ ಚಿನ್ನೂನ ಹುಡ್ಕೋದಿಕ್ಕೆ. ಜೋಪಾನ ಗೊಂಬೆ, ಯಾವುದೇ ಕಾರಣಕ್ಕೂ ಚಿನ್ನು ನಮ್ಮಿಂದ ದೂರ ಹೋಗಬಾರ್ದು. ಅವಳೇನಾದ್ರು ದೂರ ಆದರೆ ನಮ್ಗೆ 2 ಮನೆ ನೆಮ್ಮದಿನ ನಿರ್ನಾಮ ಆಗೋಗುತ್ತೆ. ಹೇಗಾದರೂ ಸರಿ, ಅವಳನ್ನ ಹುಡುಕಿ ವಾಪಸ್ ಮನೆಗೆ ಕರ್ಕೊಂಡು ಬಾ. ಥ್ಯಾಂಕ್ ಯು ಸೋ ಮಚ್ ಮಾ. ಇಂಥ ಸಂದರ್ಭದಲ್ಲಿ ನೀನು ನನ್ನ ಜೊತೆ ಇರ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು. ನಾನು ನಿನ್ನ ಹೆತ್ತ ತಾಯಿ ಕಣೆ, ನಿನ್ನ ಮಲ್ತಾಯಿ ಅಲ್ಲ. ನನ್ನ ಮಗಳು ಕಷ್ಟದಲ್ಲಿರುವಾಗ ನಾನು ತಾನೇ ಅವಳ ಜೊತೆ ಇರಬೇಕು. ನನ್ನ ಮಗಳು ಸುಖನೇ ನನ್ನ ಸುಖ. ನೀನು ಚಿನ್ನನ್ನ ಮನೆಗೆ ಕರ್ಕೊಂಡು ಬರೋ ದಾರಿನೇ ಕಾಯ್ತಾ ಇರ್ತೀನಿ. ಹುಷಾರಾಗಿ ಮನೆಗೆ ಬೇಗ ಬಂದ್ಬಿಡಿ. ಓಕೆ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಬಾಯ್. ಆಮೇಲೆ ಫೋನ್ ಮಾಡ್ತೀನಿ. ಆ ಹಾಳಾದ ಮನೆ ಹಾಳಿ ನನ್ನ ಮಗಳು ಕಣ್ಣಿಗೆ ಬೀಳದೆ ಇದ್ರೆ ಸಾಕು. ನನ್ನ ಜೀವನನ ನರ್ಕ ಮಾಡಿದ್ದು ಅಲ್ಲದೆ ನನ್ನ ಮಗಳ ಜೀವನನೂ ನರ್ಕ ಮಾಡಿಬಿಟ್ಲು.
ನೀನು ಯಾವಾಗ ಬಂದೆ ಕೈಲಾಶ್? ನೀನು ಫೋನ್ನಲ್ಲಿ ಮಾತಾಡ್ತಾ ಇರುವಾಗಲೇ ಬಂದೆ. ಇದ್ದಕ್ಕಿದ್ದ ಹಾಗೆ ಚಿನ್ನು ಮೇಲೆ ಇಷ್ಟು ಪ್ರೀತಿ ನನ್ನ ಹೆಂಡತಿಗೆ ಹೇಗಪ್ಪ ಬಂತು ದೇವ್ರೆ ಅಂದ್ಕೊಂಡು. ನೀನು ಫೋನ್ ಇಟ್ಟು ಮಾತಾಡ್ದಲ್ಲ, ಆಗ ಗೊತ್ತಾಯ್ತು ನನ್ನ ಹೆಂಡತಿ ಕಲ್ಪನಾ ಯಾವತ್ತೂ ಬದಲಾಗಲ್ಲ. ಜೀವನ ಪರ್ಯಂತ ಬರೀ ನಾಟಕ ಆಡ್ಕೊಂಡೇ ಕಳೆದ್ಬಿಟ್ಟೆ ಅಲ್ಲ. ಒಂದು ಹೇಳ್ತೀನಿ ಕೇಳು ಕಲ್ಪನಾ, ನೀನು ಚಿನ್ನುನ ಎಷ್ಟು ದ್ವೇಷಿಸ್ತಾ ಇದೆಯೋ ಗೊಂಬೆ ಅಷ್ಟೇ ಪ್ರೀತಿಸ್ತಾ ಇದ್ದಾಳೆ. ಆದರೆ ನೀನು ಅವಳನ್ನು ಯಾಕೆ ಅಷ್ಟು ದ್ವೇಷಿಸ್ತಾ ಇದೆಯೋ, ಅವಳು ಯಾಕೆ ಅವಳನ್ನು ಅಷ್ಟು ಇಷ್ಟಪಡ್ತಿದ್ದಾಳೋ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಿನ ನೋವು ಮಾತು ನಿನಗೆ ಹೇಗೆ ಅರ್ಥ ಆಗಬೇಕು ಕೈಲಾಶ್? ಇಷ್ಟು ವರ್ಷದಿಂದ ನಿನ್ನ ಜೊತೆ ಜೀವನ ಮಾಡ್ತಾ ಇದ್ದೀನಲ್ಲ, ಅಷ್ಟು ಅರ್ಥ ಆಗದೆ ಇದ್ರೆ ಹೇಗೆ? ಇದಕ್ಕೇನು ಕಡಿಮೆ ಇಲ್ಲ. ಚಿನ್ನು ಬರ್ತಾಳೆ, ಬಂದೇ ಬರ್ತಾಳೆ. ಅವಳು ಬರೋದನ್ನು ನೀನಾಗಲಿ ನಿನ್ನ ತಂಗಿ ಕುಮುದಾಗಲಿ ಯಾರೂ ತಡೆಯೋಕ್ಕಾಗಲ್ಲ. ಅವಳು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಚಂದು, ನಾನು ಇಡೀ ಬಸ್ ಸ್ಟ್ಯಾಂಡ್ ಹುಡುಕ್ದೆ, ಆದರೆ ಚಿನ್ನು ಮಾತ್ರ ಎಲ್ಲೂ ಸಿಗಲೇ ಇಲ್ಲ. ನೀನಲ್ಲಿದ್ಯಾ? ಇಲ್ಲ ಶ್ರುತಿ, ಇನ್ನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೋಗಿಲ್ಲ. ಹೋದ್ಮೇಲೆ ಹುಡುಕಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಚಂದು, ಪ್ಲೀಸ್ ಹೇಗಾದರೂ ಮಾಡಿ ಚಿನ್ನನ್ನು ಹುಡುಕು. ನೋಡು, ಮೊದಲು ನಿನಗೇನಾದರೂ ಸಿಕ್ಕಿದ್ರೆ ಫಸ್ಟ್ ನನಗೆ ಇನ್ಫಾರ್ಮ್ ಮಾಡು. ನನಗೇನಾದರೂ ಸಿಕ್ಕಿದ್ರೆ ನಾನು ನಿನಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ.